ಜಾತಿ, ಮತ, ಪಂಥಗಳಿಂದ ಮುಕ್ತವಾದ ಸಮ ಸಮಾಜದ ನಿರ್ಮಾಣಕ್ಕೆ ಸಾಮಾಜಿಕ ನ್ಯಾಯವು ವರದಾನವಾಗಿದೆ ಎಂದು ಕೆ.ಆರ್. ಪೇಟೆ ಪಟ್ಟಣದ ಜೆ.ಎಂ.ಎಫ್.ಸಿ ಸಿವಿಲ್ ನ್ಯಾಯಾಲಯದ ಅಪರ ನ್ಯಾಯಾಧೀಶರಾದ ಆರ್. ಶಕುಂತಲಾ ಹೇಳಿದರು. ಅವರು ಕೆ.ಆರ್. ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನದ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿ ಮಾತನಾಡಿದರು. ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾದೇವಸುತಂ ಗುರುಗುಹ ವಿನುತಂ ಮಾನಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ. ಆ ಕಡೆ ಹೋಗ್ಬೋದು. ಸಹೋದರಿ ನ್ಯಾಯಾಧೀಶರಾದಂತಹ ಪೀತಾರವರೇ, ವಕೀಲ ಸಂಘದ ಅಧ್ಯಕ್ಷರಾದಂತಹ ರವಿಶಂಕರ್ ಅವರೇ, ಕಾರ್ಯನಿರ್ವಾಹಕ ಅಧಿಕಾರಿಯಾದ ಸತೀಶ್ ಅವರೇ, ಸಹಾಯಕ ಸರ್ಕಾರಿ ಅಭಿಯೋಜಕರಾದಂತಹ ಶಿವಪ್ಪರವರೇ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದಂತಹ ಅರುಣ್ ಕುಮಾರ್ ಅವರೇ, ಜಂಟಿ ಕಾರ್ಯದರ್ಶಿ ವಕೀಲರ ಸಂಘ ನಿರಂಜನ್, ಪತ್ರಿಕಾ ಮಾಧ್ಯಮದವರೇ, ವಿದ್ಯಾರ್ಥಿಗಳೇ, ಈ ಒಂದು ಶಾಲೆಯ ಶಿಕ್ಷಕರೇ, ಈ ದಿನ ನಾವು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜಸ್ಟಿಸ್ ಡೇ ಅಂತ ಈ ದಿನ ನಾವು ಆಚರಣೆ ಮಾಡ್ತಿದ್ದೀವಿ. ಗೊತ್ತಾ? ಗೊತ್ತಿಲ್ಲ. So what is the reason behind this day we are celebrating as social justice? ಒಬ್ಬರು ಹೇಳಿ, ಯಾರಾದರೂ ನಿಮ್ಗೇನು ಗೊತ್ತಿದೆಯಾ? ಸಾಮಾಜಿಕ ನ್ಯಾಯ ಅಂತಾರಲ್ಲ, discrimination, unemployment at the global level. ಪಾವತಿ, ಬಡತನ ನಿರ್ಮೂಲನೆ ಮಾಡುವ ಕಾನ್ಸೆಪ್ಟ್ನ ಸೋಷಿಯಲ್ ಜಸ್ಟಿಸ್ ದಿನವನ್ನು ಹೇಗೆ ಬಂತು ಅಂದರೆ, ಆಚರಣೆ ಮಾಡೋದು ಹೇಗೆ ಬಂತು ಅಂದರೆ, ಅಮೇರಿಕನ್ ಲೇಬರ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆ್ಯಂಡ್ ಯುನೈಟೆಡ್ ನೇಷನ್ಸ್ in the 24th session of United Nations General Assembly passed a resolution on this day, that is 20th Feb, to celebrate this day as Social Justice Day. So we are celebrating every year the days, this day around the globe with a theme. ಎಲ್ಲರಿಗೂ ಉದ್ಯೋಗ ಸಿಕ್ಕಿಲ್ಲ. ಸುಮಾರು ಜನ ಯೂತ್ಸ್ ಹಾಗೆ ಓಡಾಡ್ತಾ ಇದ್ದಾರೆ. ಲೈಕ್ ಅವ್ರಿಗೂ ಏನು ಕೆಲಸ ಇಲ್ಲದೇ ಇದ್ದಾರೆ. ಅಂಥವರಿಗೆಲ್ಲನೂ ಅನ್ಎಂಪ್ಲಾಯ್ಮೆಂಟ್ ಆಸ್ ವಿ ನೋ. ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ, ಸಂವಿಧಾನದಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಇದೆ. ಆಲ್ ದಿಸ್ ಥಿಂಗ್ಸ್ ಆರ್ ಡಿಸ್ಕಸ್. ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಡ್ಯೂಟೀಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಕಂಪಲ್ಸರಿ ಎಜುಕೇಷನ್ ಫಾರ್
ಯಾಕೆ ಬೇಕು? ವೈ ಇಸ್ ಇಟ್ ನೆಸೆಸರಿ? ಮಾತನಾಡಿ ಮಕ್ಕಳು ಮಾತಾಡೋದು ಬರಲ್ಲ. This equality and participation is more important here. That is called social justice. One, protective and promotive. What is protective? ಜೋರಾಗಿ ಸ್ವಲ್ಪ ಜೋರಾಗಿ. ಯಾವ್ದ್ರ ಬಗ್ಗೆ ರಕ್ಷಣೆ? ಹೇಳ್ಬೇಕು, ಹತ್ರ ಇದ್ದೀರಾ. ರಕ್ಷಣೆ ಹೌದು, ಯಾವ್ದ್ರ ಬಗ್ಗೆ ರಕ್ಷಣೆ? ನಮ್ಮ ಹಕ್ಕುಗಳು ಹಾಗೂ ಕರ್ತವ್ಯವು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ಸಾಮಾಜಿಕ ನ್ಯಾಯವು ನಮಗೆ ಸಂವಿಧಾನವು ನೀಡಿರುವ ಕೊಡುಗೆಯಾಗಿದೆ. ಸಂವಿಧಾನದ ಆಶಯಗಳನ್ನು ಈಡೇರಿಸಲು ಸಾಮಾಜಿಕ ನ್ಯಾಯವು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡುತ್ತಿದೆಯಾದ್ದರಿಂದ ನಾವುಗಳು ನಮ್ಮ ಪಾಲಿನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಮುಗಿಸುವ ಮೂಲಕ ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ನಮ್ಮ ಕೈಲಾದ ಕೊಡುಗೆಯನ್ನು ನೀಡಲು ಸಂಕಲ್ಪ ಮಾಡಬೇಕಾಗಿದೆ ಎಂದು ಕಿವಿಮಾತು ಹೇಳಿದ ನ್ಯಾಯಾಧೀಶರಾದ ಶಕುಂತಲಾ, ಹೆಣ್ಣು ಮಕ್ಕಳು ರಾಷ್ಟ್ರದ ಶಕ್ತಿಯಾಗಿದ್ದು ದೇಶದ ಮುನ್ನಡೆಗೆ ಮಹಿಳೆಯರ ಕೊಡುಗೆ ಅಪಾರವಾಗಿದೆ. ಸಾಮಾಜಿಕ ನ್ಯಾಯದ ಉಳಿವಿಗಾಗಿ ನಾವೆಲ್ಲರೂ ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಎಂದು ಕರೆ ನೀಡಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಕೆ.ವಿ. ಅರ್ಪಿತಾ ಮಾತನಾಡಿ, ಮಹಿಳೆಯರು ಇಂದು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಾಧನೆ ಮಾಡುತ್ತಾ ತಮ್ಮ ಕುಟುಂಬ ಸೇರಿದಂತೆ ಇಡೀ ರಾಷ್ಟ್ರವನ್ನೇ ಮುನ್ನಡೆಸುತ್ತಿದ್ದಾರೆ. ಸಾಮಾಜಿಕ ನ್ಯಾಯದ ಉಳಿವಿಗಾಗಿ ಇಂದು ನಾವೆಲ್ಲರೂ ಒಂದಾಗಿ ಹೆಜ್ಜೆ ಹಾಕುವುದು ಅನಿವಾರ್ಯವಾಗಿದೆ. ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಗೆ ಮಾತ್ರ ಸಾಮಾಜಿಕ ಅಸಮಾನತೆಯನ್ನು ಹೊಡೆದೋಡಿಸುವ ಶಕ್ತಿ ಇರುವುದರಿಂದ ನಾವು ಹೆಣ್ಣು ಗಂಡು ಎಂದು ಭೇದ ಭಾವ ಮಾಡದೆ ನಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಾಧನೆ ಮಾಡುವಂತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಮಹಿಳಾ ದೌರ್ಜನ್ಯ, ಶೋಷಣೆ, ಸಾಮಾಜಿಕ ಅಸಮಾನತೆ ವಿರುದ್ಧ ಸಂಘಟಿತ ಹೋರಾಟ ನಡೆಸಬೇಕು. ಸಾಮಾಜಿಕ ನ್ಯಾಯವು ನಮಗೆ ಸಂವಿಧಾನ ನೀಡಿರುವ ವರ ಎಂಬ ಸತ್ಯ ಅರಿತು ಮುನ್ನಡೆಯಬೇಕು ಎಂದು ಅರ್ಪಿತಾ ಹೇಳಿದರು. ಹೆಸರಲ್ಲೇ ಇದೆ ಏನಂತ, ವಿಶ್ವ ಸಾಮಾಜಿಕ ನ್ಯಾಯ. ಸಮಾಜ ಹಾಗೂ ನ್ಯಾಯ. ಸಮಾಜ ಅಂದ್ರೆ ಯಾರು? ಹೌದು ಅಲ್ವಾ? ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ದಿನ ಅಂದ್ರೆ ಫೆಬ್ರವರಿ 20, 2007ರಲ್ಲಿ ವಿಶ್ವಸಂಸ್ಥೆ ಸಾಮಾಜಿಕ ನ್ಯಾಯ ದಿನವನ್ನಾಗಿ ಮತ್ತೆ ಅದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಅಂಗೀಕಾರ ಮಾಡಿತು. 2009ರಿಂದ ಅದನ್ನ ಜಾರಿಗೆ ತರಲಾಗಿದೆ. ಹೇಳಿದಾಗೆ ಸಮಾಜ ಅಂದ್ರೆ ನಾವು ವ್ಯಕ್ತಿ ಹಾಗೂ ಸಮಾಜದಲ್ಲಿ ಅದರ ಸಂಬಂಧವನ್ನು, ವ್ಯಕ್ತಿ ಹಾಗೂ ಸಮಾಜದ ಸಂಬಂಧತೆಯನ್ನ ಏನಂತಾರೆ ವ್ಯತ್ಯಾಸವನ್ನ ಕಡಿಮೆ ಮಾಡಲಿಕ್ಕೆ ಮತ್ತು ನಮ್ಮ ವ್ಯಕ್ತಿತ್ವವನ್ನ ಸಮಾಜದಲ್ಲಿ ತೋರಿಸ್ಲಿಕ್ಕೆ ಈ ದಿನವನ್ನ ಆಚರಣೆ ಮಾಡಲಾಗ್ತದೆ. ಈಗ ವ್ಯಕ್ತಿ ಅಂದಮೇಲೆ ನಾವು ಸಮಾಜ ಅಂದಮೇಲೆ ಎಲ್ಲಾ ತರದ ವ್ಯಕ್ತಿಗಳು ಇರ್ತಾರೆ. ಕಿರಿಯರಿರ್ತಾರೆ, ಗಂಡಸರು, ಹೆಂಗಸರು. ಹಾಗಾಗಿ ಇವಾಗ ಹೊಸದಾಗಿ ಬಂದ್ರೆ ಕೂಡ ಥರ್ಡ್ ಜೆಂಡರ್, ತೃತೀಯ ಲಿಂಗ, ಅವ್ರಿಗೂ ಕೂಡ ಸಮಾನತೆ ಸಿಗ್ತಾ ಇದೆ. ಇವಾಗ ಅವರ ರೈಟ್ಸ್ ಕೂಡ ರೆಕಗ್ನೈಸ್ ಮಾಡಲಾಗಿದೆ ಅಲ್ವಾ? ಸೊ ಹಾಗಾಗಿ ಈ ಸ್ಪೆಷಲ್ ಅಂದ್ರೆ ಈ ದಿನದ ಸ್ಪೆಷಾಲಿಟಿ ಏನಂದ್ರೆ ನಮ್ಮ ರೈಟ್ಸ್ ಅನ್ನ ಈ ದಿನ ಅರಿವು ಅಂದ್ರೆ ನಮ್ಮ ವ್ಯಕ್ತಿಗಳಾಗಿ ನಮ್ಮ ಹ್ಯೂಮನ್ ರೈಟ್ಸ್ ಅಥವಾ ಸೋಷಿಯಲ್ ರೈಟ್ಸ್, ನಮ್ಮ ಜಸ್ಟಿಸ್ ಏನಿದೆ, ನಮ್ಗೆ ಏನ್ ಸಿಗ್ಬೇಕಾಗಿದೆ ಹಕ್ಕು, ಅದರ ವಿಚಾರವಾಗಿ ಈ ದಿನ ಆಚರಿಸಲಾಗ್ತದೆ. ಸೋಷಿಯಲ್ ಜಸ್ಟಿಸ್ ಅಂತ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್, ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೇನ್ ಸೋರ್ಸ್ ಸಿಗುತ್ತೆ ನೋಡಿದ್ರೆ. ರಿಪಬ್ಲಿಕ್, ಡೆಮೋಕ್ರೆಟಿಕ್, ಸೋಷಿಯಲಿಸ್ಟ್, ಫೆಡರಲ್, ಹಾಗೆ ಜಸ್ಟಿಸ್ ಕೂಡ ಹೇಳ್ತಾರೆ ಅಲ್ವಾ, ಲಿಬರ್ಟಿ. ಸೊ ಇದರ ಮೂಲ ಇಲ್ಲಿ ಏನಂತ ತಂದಿದ್ದಾರೆ, ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಆರ್ಟಿಕಲ್ 14-21 ತಂದಿದ್ದಾರೆ. ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಅಲ್ಲೇ ಇರುತ್ತೆ, ಎಲ್ಲರೂ ಕೂಡ ಸಮಾನತೆಯನ್ನ ನೋಡ್ಬೇಕು. ಮೂಲಭೂತ ಹಕ್ಕು ಅಂದ್ರೆ ಆರ್ಟಿಕಲ್ 21, ಅದರಲ್ಲಿ ಎಲ್ಲಾ ವಿಷಯಗಳು ಕೂಡ ಸೇರ್ತವೆ. ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ. ನಮಗೆ ನಮ್ಮ ಜೀವನ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಆರ್ಟಿಕಲ್ 21 ಕೂಡ ಹೇಳ್ತಾರೆ. ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ, ಹಿರಿಯರಿಂದ ಹಿಡಿದು ಕಿರಿಯರು, ಗಂಡು ಹೆಣ್ಣು ಯಾವುದೇ ಭೇದ ಭಾವ ಮಾಡಬೇಡಿ, ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕನ್ನ ನೀಡಿ ಅಂತ ಹೇಳ್ತಾರೆ. ಬಡತನ, ನಿರುದ್ಯೋಗ, ಲಿಂಗ ತಾರತಮ್ಯತೆ, ಹೇಳಿ ಹೌದು, ಇದೇ ತರ ತುಂಬಾ ಹತ್ತು ವಿಚಾರಗಳಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದ್ ರೀತಿ ನಾವು ಒಳಗಾಗ್ತೇವೆ. ಸೊ ಹಾಗಾಗಿ ಇದನ್ನ ನಿರ್ಮೂಲನೆ ಮಾಡೋದಕ್ಕೆ, ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ, ಸಮಗ್ರ ಸಮಾಜವನ್ನ ತರಲಿಕ್ಕೆ ನಾವು ಸಾಮಾಜಿಕ ನ್ಯಾಯ, ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಆಚರಿಸಲಾಗ್ತದೆ.
ನಾವು ಈಗ ರೀಸೆಂಟ್ ಆಗೂ ಕೂಡ ಅಷ್ಟೇ ಕೋವಿಡ್, ಎಲ್ಲರೂ ಕೂಡ ಕೋವಿಡ್ ಅಲೆಗಳನ್ನ ತುತ್ತಾಗಿದ್ವಿ, ನೋಡಿದ್ವಿ ಎಷ್ಟು ಜನ ಸತ್ತಿದ್ದಾರೆ, ಚಿಕಿತ್ಸೆ ಸಿಗದೆ ಮರಣ ಹೊಂದಿದ್ದಾರೆ. ಕೆಲವರು ತುಂಬಾ ಖರ್ಚು ಮಾಡಿ ದುಡ್ಡು ಹಣ ಕೊಟ್ಟು ಒಳ್ಳೆ ಆಸ್ಪತ್ರೆಗೆ ತಗೊಂಡಿದ್ದಾರೆ. ಇನ್ನ ಕೆಲವರು ಅವರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಕೂಡ ಚಿಕಿತ್ಸೆಗೆ ಸಿಗದೆ ಅವ್ರಿಗೆ ಮರಣ ಹೊಂದಿರ್ತಾರೆ. ಸೊ ಇಂಥ ಪ್ರಾಬ್ಲಮ್ಗಳನ್ನ ಸರಿಪಡಿಸಲಿಕ್ಕೆ ಅಂದ್ರೆ ಎಲ್ಲರಿಗೂ ಕೂಡ ಚಿಕಿತ್ಸೆ ಸಿಗಬೇಕು. ಈಗ ಅದಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಮಾಡಿದ್ದಾರೆ. ಹಂಗಂತ ನಾವು ದುಡ್ಡು ಕೊಟ್ಟು ಒಳ್ಳೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಚೆನ್ನಾಗಿ, ಅಥವಾ ಸರ್ಕಾರಿ ಆಸ್ಪತ್ರೆಗೆ ಸಿಗಲ್ಲ ಅಂತಲ್ಲ. ಈಗ ಎಲ್ಲಾ ಕಡೆನೂ ಅಷ್ಟೇ ನೀವು ನೋಡ್ಬೋದು, ಎಲ್ಲಾ ಸರ್ಕಾರಿ ಸೌಲಭ್ಯಗಳು ಎಲ್ಲಾ ಕಡೆ ಚೆನ್ನಾಗೇ ಸಿಗ್ತಾ ಇದ್ದಾವೆ. ಸೊ ಹಾಗಾಗಿ ನಾವು ದುಡ್ಡು ಕೊಟ್ಟು ಅಷ್ಟು ಖರ್ಚು ಮಾಡಿ ಅಂತಲ್ಲ, ನಮ್ಮ ಉಪಸ್ಥಿತಿ ಏನಿದೆ ಅದನ್ನ ನಾವು ಒದಗಿಸ್ಕೊಂಡು ನಾವು ಕೂಡ ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಒಳ್ಳೆ ರೀತಿಲಿ ಬೆಳೆಸಬೇಕು, ಹಾಗೆ ನಾವು ಕೂಡ ಬೆಳಿಬೇಕು. ಅದನ್ನ ಮೂಲವಾಗಿ ಈ ವಿಶ್ವ ಸಾಮಾಜಿಕ ನ್ಯಾಯ ಅಂತ ಹೇಳಲಾಗ್ತದೆ. ಅಲ್ಲದೆ ಕೂಡ ನಾವು ಮೇಡಮ್ ಹೇಳಿದ್ರು ವಿದ್ಯಾ ತುಂಬಾ ಇಂಪಾರ್ಟೆಂಟ್, ವಿದ್ಯೆ ತಗೊಳ್ಳೋದು ಅಂತ. ಹಾಗೆ ಹೆಣ್ಮಕ್ಳಿಗೆ ಇನ್ಇಕ್ವಾಲಿಟಿ, ನಾವು ಅಷ್ಟೇ ಇನ್ನ 33% ರಿಸರ್ವೇಶನ್ ಅಂತ ಹೇಳ್ತಾನೆ ಇರ್ತೀವಿ, ಅಂದ್ರೂ ಕೂಡ ಇನ್ನ ಹೆಣ್ಮಕ್ಳಿಗೆ ಅಲ್ಲಿ ಇಲ್ಲಿ ಶೋಷಣೆ ಆಗ್ತಾನೆ ಇದೆ ಅಲ್ವಾ? ಹೌದು. ಹಾಗಾಗಿ ಅಂದ್ರೂ ಕೂಡ ಹೆಣ್ಮಕ್ಳೇನು ಕಡಿಮೆ ಇದೆ. ಕಮಲಾ ಹ್ಯಾರಿಸ್ ಅಂತ ನೋಡ್ಬೋದು ಅಲ್ವಾ? ಕಮಲಾ ಹ್ಯಾರಿಸ್ ಇವಾಗ ಇಲ್ಲೇ ಇದ್ದಾರೆ, ಇನ್ಸ್ಪೆಕ್ಟರ್ ಮೇಡಮ್ ಅವರು ಇದ್ದಾರೆ, ಜಡ್ಜ್ ಮೇಡಮ್ ಇದ್ದಾರೆ ಅಲ್ವಾ? ಈಗೆಲ್ಲ ಏನಂದ್ರೆ ಫೀಲ್ಡ್ಗಳಲ್ಲೂ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ. ಅಲ್ಲದೆ ಇವಾಗ ನೀವು ನೋಡ್ಬೋದು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಮ್ಮ ಕರ್ನಾಟಕದಿಂದ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಹೋಗಿದ್ದಾರೆ, ಅದು ಒಂದು ಹೆಮ್ಮೆಯ ವಿಚಾರ. ಹಾಗಾಗಿ ನಾವು ನಮ್ಮ ಸೌಲಭ್ಯಗಳೇನಿವೆ ನಾವು ಅದನ್ನ ಉಪಯೋಗ ಪಡಿಸ್ಕೋಬೇಕು. ಇನ್ನೊಬ್ರಿಗೋಸ್ಕರ ಕಾಯೋದು ಅಥವಾ ರಿಸರ್ವೇಷನ್ಗೋಸ್ಕರ ಕಾಯೋದಲ್ಲ. ನಮಗೆಲ್ಲರಿಗೂ ಅರ್ಹತೆ ಇದೆ, ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಸೊ ಹಾಗಾಗಿ ನೀವು ಸ್ಟೂಡೆಂಟ್ಸ್ ಇದ್ದೀರಾ, ನಮ್ಮ ತಾಯಿ ಒಂದು ಮಾತಾಡೋದು ಯಾವಾಗಲೂ, ಓದ್ಬೇಕಾದ್ರೆ ಓದ್ಬೇಕು, ತಿನ್ಬೇಕು, ಮಲಗ್ಬೇಕಾದ್ರೆ ಸರಿ ಮಲಗಬೇಕು, ಆಟ ಆಡ್ಬೇಕಾದ್ರೆ ಸರಿಗೆ ಆಟ ಆಡಬೇಕು, ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಕು. ರಿಸಲ್ಟ್ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ನಿಂತಿದ್ದೀನಿ. ಸೊ ನೀವು ಅಷ್ಟೇ ಎಲ್ಲರೂ ನಮ್ಮ ಕರ್ತವ್ಯ ಏನಿದೆ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡೋಣ. ನಮ್ಮ ಪರ್ಸನಲ್ ಏನೇ ಇರ್ಬೋದು ಅದನ್ನು ಕೂಡ ಬೆಳೆಸ್ಕೊಂಡು ನಮ್ಮ ಸಮಾಜಕ್ಕೆ ಕೂಡ ಕೊಡುಗೆ ಕೊಡೋಣ. ನಮ್ಮ ಸಮಾಜ ಬೆಳೆಯೋದಂದ್ರೆ ನಮ್ಮ ದೇಶವನ್ನು ಬೆಳೆಸ್ತೀವಿ, ನಮ್ಮ ದೇಶ ಬೆಳೆಯೋದಂದ್ರೆ ವಿಶ್ವವು ಕೂಡ ಒಂದು ಆರ್ಥಿಕ ಸ್ಥಿತಿಗೆ ಬರುತ್ತೆ. ಯಾಕಂದ್ರೆ ಈಗ ನೋಡಿರ್ಬೋದು, ಫಾರ್ ಎಕ್ಸಾಂಪಲ್ ಗಾಜಾಲು ಅಷ್ಟೇ, ನೀವು ಕೇಳಿದ್ರೆ ಗಾಜಾಲಿ ಎಷ್ಟು ಅಲ್ಲಿ ಅಟ್ಯಾಕ್ ಆಗ್ತಾ ಇದೆ, ಎಷ್ಟು ಮಕ್ಕಳು ಸತ್ತೋಗ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಸಿಗದೆ, ಸುಮ್ಮನೆ ಏನಂತಾರೆ ಏನು ರೀಸನ್ ಇಲ್ಲ, ಬಿಕಾಸ್ ಆಫ್ ಒನ್ ಪರ್ಟಿಕ್ಯುಲರ್ ರೀಸನ್ ಅವ್ರನ್ನ ಸುಮ್ಮನೆ ಬಾಂಬ್ ಬ್ಲಾಸ್ಟ್ ಮಾಡೋದು ಸಾಯಿಸೋದು, ಸುಮ್ಮನೆ ಅಟ್ಯಾಕ್ ಮಾಡ್ತಾರೆ, ರೇಪ್ಸ್ ಆಗ್ತಾ ಇದೆ ಹೆಣ್ಮಕ್ಳ ಮೇಲೆಲ್ಲ. ಸೊ ಈ ತರ ನಾವು ಚಿಕ್ಕ ವಿಷಯವನ್ನ ಇಲ್ಲಿ ನಾವ್ ಏನ್ ಮಾಡ್ತಿದ್ವಿ, ಒಬ್ರು ಮಾಡಿದ್ರೆ ಒಬ್ರು ನೋಡ್ಕೊಂಡು 100 ಜನ ಮಾಡ್ತಾರೆ, 100 ನೋಡಿ 1000 ಜನ ಮಾಡ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ನಾವು ಸಮಾಜಕ್ಕೂ ಕೂಡ ಕೊಡುಗೆ ಕೊಡ್ತೀವಿ, ನಮ್ಮನ್ನು ನಾವು ಬೆಳೆಸ್ಕೋತೀವಿ ಸಮಾಜದಲ್ಲಿ. ನಮ್ಮನ್ನ ನೋಡಿ ಇನ್ನೊಬ್ರು ಮಾಡಿದಾಗ ಸಮಾಜ ಕೂಡ ಬೆಳೆಯುತ್ತೆ, ಸಮಾಜ ಬೆಳೆದಾಗ ದೇಶ ಬೆಳೆಯುತ್ತೆ, ದೇಶ ಬೆಳೆದಾಗ ವಿಶ್ವ ಕೂಡ ಬೆಳೆಯುತ್ತೆ. ಸೊ ಹಾಗಾಗಿ ವಿಶ್ವ ಸಂಸ್ಥೆಯು ಈ ದಿನ ಫೆಬ್ರವರಿ 20ನೇ ತಾರೀಕು ಸಾಮಾಜಿಕ ವಿಶ್ವ ದಿನ ಅಂತ ಆಚರಿಸ್ಬರ್ತದೆ. ಸೊ ಹಾಗಾಗಿ ನೀವು ಅಷ್ಟೇ ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸಿ, ಸ್ಟೂಡೆಂಟ್ಸ್ ಇದ್ರೆ ಚೆನ್ನಾಗಿ ಓದಿ. ಸೊ ನಿಮ್ಮ ಕೊಡುಗೆ ಏನಿದೆ ಅದನ್ನ ಕೊಡಿ, ನಿಮ್ಮ ತಂದೆ ತಾಯಿಗಾಗಿ ಅಥವಾ ಸಮಾಜಕ್ಕೆ ಆಗಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸಹಾಯಕ ಸರ್ಕಾರಿ ಅಭಿಯೋಜಕ ಬಿ ಶಿವಪ್ಪ, ವಕೀಲರ ಸಂಘದ ಅಧ್ಯಕ್ಷ ಎನ್.ಆರ್. ರವಿಶಂಕರ್, ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಾಕಷ್ಟು ವಿಚಾರಗಳನ್ನ ನಿಮಗೆ ಮೇಡಮ್ ಸಾಹೇಬರು ಇಬ್ಬರು ಹೇಳಿದ್ದಾರೆ. ನನ್ನ ಪ್ರಕಾರ ಈ ಸೋಷಿಯಲ್ ಜಸ್ಟಿಸ್ ಅಂದರೆ ಹಲವಾರು ಜಸ್ಟಿಸ್ಗಳು, ಹಲವಾರು ಕಾನೂನುಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಹಿಡಿದು ಸಾಯೋವರು ಆ ಅಸಮಾನತೆಗಳನ್ನ ಹೋಗ್ಲಾಡಿಸಲಿಕ್ಕೆ ಸಾಮಾಜಿಕ ನ್ಯಾಯ ಅನ್ನೋದನ್ನು ಕಾನ್ಸೆಪ್ಟ್ನ ತಂದಿದ್ದಾರೆ. ಸಪೋಸ್ ಆಗಲಿಲ್ಲ ಅನ್ನೋದಾದರೆ ಕಾನೂನಿನ ಚೌಕಟ್ಟಿದೆ, ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ನ್ಯಾಯಾಲಯಗಳಿದೆ, ಬಗೆಹರಿಸೋಕ್ಕೆ ಹಲವಾರು ರೀತಿ ವಿಧಾನಗಳಿದೆ, ಆ ರೀತಿ ಬಗೆಹರಿಸ್ಬೋದು. ಮೇ ಬಿ ಇಲ್ಲೆಲ್ಲ ಒತ್ತಡದಿಂದ ಕೂತಿದ್ದೀರಾ ಅನ್ನಿಸ್ತಿದೆ. ಯಾಕೆಂದರೆ ಮೇಡಮ್ಮು ಪ್ರಶ್ನೆ ಕೇಳಿದಾಗ ನೀವು ಯಾರು ಆನ್ಸರೇ ಮಾಡಿರಿ. ಪಾಪ ಫ್ರಂಟಲ್ಲಿ ಕೂತಿದ್ದವ್ರು ಅಯ್ಯೋ ನಮ್ಮನ್ನು ನೋಡ್ತಾರಲ್ಲ ಅಂತ ಕೂತಿದ್ದಾರೆ, ಹಿಂದ್ಗಡೆ ಇದ್ದವ್ರು ಅಂತ ಮಲ್ಬಿಡೋರು. ನಿಮ್ಗೆ ಕಾನ್ಸಂಟ್ರೇಟ್ ತೊಗೋಬೇಕು ಅಂದರೆ ಮಧ್ಯದಲ್ಲಿ ಏನಾದ್ರು ಒಂದು ಹೇಳಬೇಕಾಗತ್ತೆ. ನಾನು ಅದಕ್ಕೋಸ್ಕರ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳನ್ನ ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳಿರೋದ್ರಿಂದ ನಾನು ಸ್ವಲ್ಪ ಬೇರೆ ಕಾನ್ಸೆಪ್ಟ್ ಹೋಗ್ತೀನಿ. ಏನಪ್ಪ ಅಂದರೆ ನಮ್ಮ ಲೋಕ ಅದಾಲತ್ ಅಂತ ಹೇಳ್ಬಿಟ್ಟು ಪ್ರತಿ 3 ತಿಂಗಳಿಗೆ ಒಂದ್ಸರಿ ನಾವು ಕೋರ್ಟಲ್ಲಿ ಮಾಡ್ತೀವಿ. ಈಗ ಆಲ್ರೆಡಿ ಸಾಕಷ್ಟು ಡಿಸ್ಪ್ಯೂಟ್ಗಳು ನ್ಯಾಯಾಲಯದಲ್ಲಿ ನಿಮ್ಮ ಪೇರೆಂಟ್ಸ್ಗಳು ಅಥವಾ ಬೇರೆ ಯಾವುದಾದ್ರು ಒಂದೊಂದು ಕೇಸ್ಗಳು ಕೋರ್ಟಿಗೆ ಬರ್ತಾ ಇರುತ್ತೆ, ಹೌದಾ? ಇದೇ ಥರ ಕಾನ್ಸೆಪ್ಟು ಲೋಕ ಅದಾಲತ್ನ ಬೆನಿಫಿಟ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಒಂದೂರಲ್ಲಿ ರಾಮಣ್ಣ ಸೋಮಣ್ಣ ಅಂತ ಹೇಳಿ ಇರ್ತಾರೆ.
ಯಾಕೆ ಹೇಳ್ತೀನಿ ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಹೋಗಿದೆ ಆಲ್ರೆಡಿ. ಸುಮ್ಮನೆ ನಾವು ಕೂತ್ಕೊಂಡು ಹೇಳಿದ್ರು ಅದು ಪ್ರಯೋಜನ ಆಗಲ್ಲ. ನಿಮ್ಮ ಕಾನ್ಸಂಟ್ರೇಷನ್ನ ನಾವು ತಗೋಬೇಕು. ಸೊ ಹಂಗಾಗಿ ಒಂದು ಕತೆ ಮೂಲಕ ಹೇಳ್ತಿದ್ವಿ, ಲೋಕ ಅದಾಲತ್ನ ಬೆನಿಫಿಟ್ ನೋಡಿ. ಕತೆ ಅಂದ ತಕ್ಷಣ ಎಲ್ಲ ಕತ್ಕೊಂಡು ಸೊ ನಾವು ಹೇಳೋದ್ರಲ್ಲೂ ಅರ್ಥ ಇರಬೇಕು, ನಾವು ಹೇಳಿದ್ದು ನಿಮಗೆ ಉಪಯೋಗ ಆಗಬೇಕು. ಕೆಪಿಎಸ್ ಸ್ಕೂಲ್ ಪ್ರಾಂಶುಪಾಲ ಡಿ.ಬಿ. ಸತ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಿಡಿಪಿಒ ಅರುಣಕುಮಾರ್, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್.ಕೆ. ರಾಜೇಗೌಡ, ಜಂಟಿ ಕಾರ್ಯದರ್ಶಿ ನಿರಂಜನ, ಡಿ.ಆರ್. ಜಗದೀಶ್, ಶಿಕ್ಷಕ ರಾಘವೇಂದ್ರ, ಜ್ಞಾನೇಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.